ಏನು ಈ ನೀಟನ್ನ ಎಕ್ಸಾಮ್ ಅನ್ನ ಅಕ್ರಮವಾಗಿ ಕಾಪಿ ಹೊಡಿಸಿ ಪ್ರತಿ ವರ್ಷನೂ ಇದು ಕಾಪಿ ಹೊಡಿಸಿ ಇವತ್ತು 21 ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ ಆಗಂತ 21 ವಿದ್ಯಾರ್ಥಿಗಳು ನೇಣಿಗೆ ಶರಣಾಗಿದ್ದಾರೆ. ಇದನ್ನ ನೇರವಾಗಿ ಇದಕ್ಕೆ ಹೊಣೆಗಾರರು ಯಾರು, ಇದಕ್ಕೆ ಯಾರು ಹೊಣೆಗಾರರಾಗಿದ್ದಾರೆ, ಈಗ ಶಿಕ್ಷಣ ಸಚಿವರಾದಂತಹ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಡೆಲ್ಲಿಲಿ ವಾಂಗ್ಚುಂಗ್ ಅನ್ನೋ ವ್ಯಕ್ತಿ ಸುಮಾರು 17 ದಿನದಿಂದ ಉಪವಾಸ ಕೂತಿದ್ದಾರೆ. ಅವರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇದೆ. ಕೇಂದ್ರ ಸರ್ಕಾರ ಅವರನ್ನ ನೀವು ಯಾತಕ್ಕೆ ಕೂತಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿಲ್ಲ. ನಮ್ಮ ರೈತ ಸಂಘರು ಮತ್ತೆ ಪೋಷಕ ವೃಂದದವರು ಮತ್ತೆ ವಿದ್ಯಾರ್ಥಿಗಳು ಇವತ್ತು ಸೇರಿ ವಾಂಗ್ಚುಂಗ್ ಅವರು ಏನು ಉಪವಾಸ ಕೂತಿದ್ದಾರೆ, ಅಮರಣಾಂತ ಉಪವಾಸವನ್ನ, ನಿಮ್ಮ ಆರೋಗ್ಯ ಇವತ್ತು ಶಿಥಿಲವಾಗ್ತಾ ಇದೆ, ತುಂಬಾ ದುರ್ಬಲವಾಗ್ತಾ ಇದೆ, ನೀವು ಉಪವಾಸವನ್ನ ಕೈ ಬಿಡಬೇಕು ಅಂತೇಳಿ ನಾವು ಅರಕೋಡ್ ತಾಲೂಕು ರೈತ ಸಂಘ ಮತ್ತು ವಿದ್ಯಾರ್ಥಿಗಳು ಪೋಷಕರು ಸೇರಿ ಇವತ್ತು ವಾಂಗ್ಚುಂಗ್ಗೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ದಯಮಾಡಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆಗ ಏನು ಪ್ರಧಾನ್ ಅವರು ಏನು ಶಿಕ್ಷಣ ಸಚಿವರಿದ್ದಾರೆ ಅವ್ರು ರಾಜೀನಾಮೆ ಕೊಡಬೇಕು. ವಾಂಗ್ಚುಂಗ್ ಅವರು ಈಗಲೇ ಕೂಡಲೇ ನಿಮ್ಮ ಉಪವಾಸವನ್ನು ಸತ್ಯಾಗ್ರಹವನ್ನು ಕೈ ಬಿಡಿ. ನಿಮ್ಮ ಜೊತೆ ಸದಾ ರೈತರು ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು ವಾಂಗ್ಚುಂಗ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ.